ಮಾತಿನ ಬೆಲೆ ಅರ್ಥವಾಗದ ವ್ಯಕ್ತಿಯ ಮುಂದೆ ಮೌನವಾಗಿರುವುದು ಉತ್ತಮ. ಸೂರ್ಯನ ಬೆಳಕು ಯಶಸ್ಸಿನ ಪಯಣದಲ್ಲಿ ಉಪಯುಕ್ತವಾಗಿದೆ, ಏಕೆಂದರೆ ಕೇವಲ ನೆರಳು ಇದ್ದರೆ ನಾವು ಯಾವಾಗ ನಿದ್ರಿಸುತ್ತೇವೆ ಎಂದು ಯಾರಿಗೆ ತಿಳಿದಿದೆ. ನಂಬಿಕೆಯು ಮಹತ್ವದ ಬಂಡವಾಳವಾಗಿದೆ. ತನ್ನಲ್ಲಿ ಇರಿಸಿದಾಗ ಅದು ಶಕ್ತಿಯಾಗುತ್ತದೆ, ಆದರೆ ಇತರರಲ್ಲಿ ಇರಿಸಿದಾಗ ಅದು ದೌರ್ಬಲ್ಯವಾಗಿ ಬದಲಾಗುತ್ತದೆ. ಯಾರೊಬ್ಬರ ಮುಂದೆ ಯಾವಾಗಲೂ ತಲೆಬಾಗುವ ವ್ಯಕ್ತಿಯು ನಿಮ್ಮನ್ನು ಎಂದಿಗೂ ಪ್ರಶಂಸಿಸುವುದಿಲ್ಲ. ದುರ್ಬಲ ವ್ಯಕ್ತಿಯೊಂದಿಗಿನ ದ್ವೇಷವು ಹೆಚ್ಚು ಅಪಾಯಕಾರಿ, ಏಕೆಂದರೆ ನಾವು ಅದನ್ನು ನಿರೀಕ್ಷಿಸಿದಾಗ ಅವರು ಹೊಡೆಯುತ್ತಾರೆ. ಜೀವನವು ಆಗಾಗ್ಗೆ ಹೊಸ ಸಂಬಂಧಗಳ ಧ್ವನಿಯೊಂದಿಗೆ ಹಳೆಯ ಸಂಬಂಧಗಳನ್ನು ಮುರಿಯುತ್ತದೆ. ಸಂಬಂಧಗಳು ಹಣದಂತೆ ಮೌಲ್ಯಯುತವಾಗಿರಬೇಕು, ಏಕೆಂದರೆ ಎರಡನ್ನೂ ಸಂಪಾದಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ನೀವು ಯಾರೊಬ್ಬರ ನೋವನ್ನು ಅರ್ಥಮಾಡಿಕೊಳ್ಳಲು ಬಯಸಿದರೆ ಅವರ ಕಣ್ಣುಗಳನ್ನು ನೋಡಿ. ನೋವನ್ನು ಸ್ಮೈಲ್ನಲ್ಲಿ ಮರೆಮಾಡಬಹುದು, ಆದರೆ ಕಣ್ಣುಗಳಲ್ಲಿ ಅಲ್ಲ. ನಿಮ್ಮ ಕೆಲಸ ಮತ್ತು ದೇವರೊಂದಿಗೆ ಮಾತ್ರ ಪ್ರೀತಿಸಿ, ಏಕೆಂದರೆ ಇಬ್ಬರೂ ಎಂದಿಗೂ ಮೋಸ ಮಾಡುವುದಿಲ್ಲ. ಸಂಬಂಧಗಳನ್ನು ಎಂದಿಗೂ ದುರುಪಯೋಗಪಡಿಸಿಕೊಳ್ಳಬೇಡಿ, ಏಕೆಂದರೆ ಒಳ್ಳೆಯ ಜನರು ನಿಮ್ಮ ಜೀವನದಲ್ಲಿ ಪದೇ ಪದೇ ಬರುವುದಿಲ್ಲ. ನೀವು ಶಿಷ್ಟಾಚಾರವನ್ನು ಕಲಿಯಲು ಬಯಸಿದರೆ ನಿಮ್ಮ ತಪ್ಪುಗಳಿಂದ ಕಲಿಯಿರಿ. ಇನ್ನೊಬ್ಬರ ತಪ್ಪಿಗೆ ಕೋಪಗೊಳ್ಳುವ ಮೊದಲು ನಿಮ್ಮ 10 ತಪ್ಪುಗಳನ್ನು ನೆನಪಿಸಿಕೊಳ್ಳಿ. ಬೀಳು, ಏಳಿ, ನಗು, ಜಗಳ, ಏನು ಬೇಕಾದರೂ ಮಾಡು, ಆದರೆ ನೀನು ಕಂಡ ಕನಸನ್ನು ನನಸು ಮಾಡಿ. ಇಂದಿನ ಜಗತ್ತಿನಲ್ಲಿ ಜನರು ಮನೆಯ ಒಡೆದ ಇಟ್ಟಿಗೆಗಳನ್ನು ಸಹ ಎತ್ತುವುದರಿಂದ ನೀವು ಒಳಗೆ ಒಡೆದು ಹೋಗಿದ್ದೀರಿ ಎಂದು ಯಾರಿಗೂ ಭಾವಿಸಬೇಡಿ. ಬದುಕಿನ ಚಮತ್ಕಾರಗಳನ್ನು ಅರ್ಥ ಮಾಡಿಕೊಂಡವರು ತಮ್ಮ ಪಯಣದಲ್ಲಿ ಧೂಳನ್ನು ಬಣ್ಣವಾಗಿ ಕಾಣುವವರು. ನಿಜವಾದ ಹೃದಯದ ಜನರು ಜೀವನದಲ್ಲಿ ಏಕಾಂಗಿಯಾಗಿ ಕೊನೆಗೊಳ್ಳಬಹುದು, ಆದರೆ ದೇವರು ಖಂಡಿತವಾಗಿಯೂ ಅವರೊಂದಿಗೆ ಇರುತ್ತಾನೆ. ಯಾರನ್ನೂ ನಿಷ್ಪ್ರಯೋಜಕ ಎಂದು ಪರಿಗಣಿಸಬೇಡಿ, ಏಕೆಂದರೆ ನಿಲ್ಲಿಸಿದ ಗಡಿಯಾರವು ದಿನಕ್ಕೆ 2 ಬಾರಿ ಸರಿಯಾದ ಸಮಯವನ್ನು ಹೇಳುತ್ತದೆ. ನೀವು ನಿಮ್ಮನ್ನು ಪರಿಚಯಿಸಿಕೊಳ್ಳಬೇಕಾದರೆ ಯಶಸ್ಸು ಇನ್ನೂ ದೂರವಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಕೆಲವೊಮ್ಮೆ ಸಂಬಂಧಗಳ ಮೌಲ್ಯವು ನಮಗೆ ಸಂಬಂಧವಿಲ್ಲದವರಿಗೆ ಅರ್ಥವಾಗುತ್ತದೆ. ಜನರು ಹಾಗೆ ತಮ್ಮನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಜೀವನದಲ್ಲಿ ಅವರನ್ನು ಬದಲಾಯಿಸಲು ಒತ್ತಾಯಿಸುವ ಘಟನೆಗಳಿವೆ. ಜನರಿಗೆ ನಿಮ್ಮ ಅಗತ್ಯವಿಲ್ಲ ಎಂದು ನೀವು ಭಾವಿಸಿದರೆ ಮೌನವಾಗಿ ನಿಮ್ಮನ್ನು ದೂರವಿಡುವುದು ಬುದ್ಧಿವಂತಿಕೆಯಾಗಿದೆ. ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿದ್ದರೆ ಮತ್ತು ಜನರೊಂದಿಗೆ ಮಾತನಾಡಲು ಸಾಧ್ಯವಾಗದಿದ್ದರೆ ಅವರು ನಿಮ್ಮನ್ನು ದುರಹಂಕಾರಿ ಎಂದು ಕರೆಯುತ್ತಾರೆ. ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ, ಸಮಯವು ನಿಮಗೆ ಸಾಕ್ಷಿಯಾಗಿದೆ. ಪರೀಕ್ಷೆಗಳನ್ನು ಯಾವಾಗಲೂ ಏಕಾಂಗಿಯಾಗಿ ತೆಗೆದುಕೊಳ್ಳಲಾಗುತ್ತದೆ, ಆದರೆ ಫಲಿತಾಂಶಗಳನ್ನು ಎಲ್ಲರಿಗೂ ಪ್ರಸ್ತುತಪಡಿಸಲಾಗುತ್ತದೆ. ಆದ್ದರಿಂದ ಜೀವನದಲ್ಲಿ ಏನನ್ನಾದರೂ ಮಾಡುವ ಮೊದಲು ಯಾವಾಗಲೂ ಫಲಿತಾಂಶದ ಬಗ್ಗೆ ಯೋಚಿಸಿ. ಕೆಲಸದ ಸಮಯದಲ್ಲಿ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುವವರು ನೀವು ಖಂಡಿತವಾಗಿಯೂ ಅವರೊಂದಿಗೆ ಕೆಲಸ ಮಾಡಬೇಕು, ಏಕೆಂದರೆ ಅವರು ಕತ್ತಲೆಯಲ್ಲಿ ಬೆಳಕನ್ನು ಹುಡುಕುತ್ತಾರೆ ಮತ್ತು ಆ ಬೆಳಕು ನೀವೇ. ಕೆಲವೊಮ್ಮೆ ಜೀವನವು ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುವ ಸ್ಲ್ಯಾಪ್ ನೀಡುತ್ತದೆ. ಕಣ್ಣುಗಳು ಎಷ್ಟೇ ಚಿಕ್ಕದಾಗಿದ್ದರೂ ಅವುಗಳಿಗೆ ಸಂಪೂರ್ಣ ಆಕಾಶವನ್ನು ನೋಡುವ ಶಕ್ತಿಯಿದೆ. ನಿರ್ದೇಶನಗಳನ್ನು ಕೇಳಲು ಎಂದಿಗೂ ನಾಚಿಕೆ ಪಡಬೇಡ. ಬಹುಶಃ ನಿಮ್ಮ ಗಮ್ಯಸ್ಥಾನದ ಮಾರ್ಗವು ನಿಮಗೆ ತಿಳಿದಿಲ್ಲದ ಸ್ಥಳದಿಂದ ಹಾದುಹೋಗುತ್ತದೆ. ಸಮಯದೊಂದಿಗೆ ನಡೆಯಿರಿ. ಯಾವಾಗಲೂ ಸತ್ಯದೊಂದಿಗೆ ನಡೆಯುವುದು ಅನಿವಾರ್ಯವಲ್ಲ. ದೇವರು ಎಲ್ಲರಿಗೂ ಕೊಡದ ಅನೇಕ ಶಕ್ತಿಗಳು ನಿಮ್ಮೊಳಗೆ ಇವೆ. ಆ ಅಧಿಕಾರವನ್ನು ಪಡೆಯಲು ಜನರು ಸಾಯುತ್ತಾರೆ. ಆಯಾಸಗೊಳ್ಳಬೇಡಿ, ಭಯಪಡಬೇಡಿ, ಕುಳಿತುಕೊಳ್ಳಬೇಡಿ, ಭರವಸೆ ಕಳೆದುಕೊಳ್ಳಬೇಡಿ. ನಿಮ್ಮ ಕನಸುಗಳನ್ನು ಬೆನ್ನಟ್ಟುವ ಹಿಂದೆ ಪ್ಯಾನಿಕ್ ಮಾಡಬೇಡಿ. ಸಮಯ ಮತ್ತು ಸನ್ನಿವೇಶಗಳು ಯಾವಾಗ ಬೇಕಾದರೂ ಬದಲಾಗಬಹುದು. ಆದ್ದರಿಂದ
ಯಾರನ್ನೂ ಅಗೌರವಗೊಳಿಸಬೇಡಿ, ಯಾರನ್ನೂ ದುರ್ಬಲರನ್ನಾಗಿ ಪರಿಗಣಿಸಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯವು ಅತ್ಯಂತ ಶಕ್ತಿಶಾಲಿಯಾಗಿದೆ. ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಇದು ಕೇವಲ ಬುದ್ಧಿವಂತಿಕೆಯಲ್ಲ, ಆದರೆ ಹೃದಯದ ಶುದ್ಧತೆಯ ಅಗತ್ಯವಿರುತ್ತದೆ. ಸತ್ಯವನ್ನು ಮಾತನಾಡಿ, ಸ್ಪಷ್ಟವಾಗಿ ಮಾತನಾಡಿ, ಮುಂಚೂಣಿಯಲ್ಲಿ ಮಾತನಾಡಿ. ಅರ್ಥ ಮಾಡಿಕೊಂಡವರು ಅರ್ಥ ಮಾಡಿಕೊಳ್ಳುತ್ತಾರೆ, ಬಿಟ್ಟು ಹೋಗಬೇಕಾದವರು ಬಿಡುತ್ತಾರೆ. ಕಣ್ಣುಗಳು ದೃಷ್ಟಿಯನ್ನು ನೀಡುವುದಲ್ಲದೆ ನಮ್ಮ ಭಾವನೆಗಳನ್ನು ಅವಲಂಬಿಸಿ ಯಾವುದನ್ನು ಮತ್ತು ಯಾವಾಗ ನೋಡಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತವೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.